ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಯಸ್ಸಾಗಿ ಏನೋ ಇದಾದರೆ ಅನಿಸಲ್ಲ. ಸಣ್ಣ ಮಗು ಇತ್ತೀಚೆಗಷ್ಟೇ ವಿವಾಹವಾಗಿ ಬಳ್ಳಾರಿಯಲ್ಲಿ ಒಂದು ಮನೆ ಮಾಡಿಕೊಂಡು ಒಂದು ಹೊಸ ಬದುಕನ್ನು ಕಟ್ಕೊಂಡು ಹೊಸ ಜೀವನನ ತುಂಬ ಸಾಂಸಾರಿಕ ಜೀವನನ ಕಂಡ್ಕೊಳ್ಬೇಕಾಗಿತ್ತಂಥ ಸಂತೋಷ ಒಂದು ಅವನು ನಿರೀಕ್ಷೆ ಮಾಡದಂತೆ, ಅಂದರೆ ತನ್ನ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿಕೊಳ್ಳದೆ ಏನೋ ಅನಿರೀಕ್ಷಿತವಾಗಿ ಈ ರೀತಿ ಆಗಿದೆ. ನಾವೇನು ರೂಢಿಗತವಾಗಿ ಮಾತಾಡ್ತೀವಿ ಅವನ ಹಣೆ ಬರದಲ್ಲೇ ಆಗಿತ್ತು ಅಂತ ಆಗಿರ್ಬೋದು. ಆದರೆ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಹಲವಾರು ಕೆಲಸದ ಒತ್ತಡಗಳಿಂದ ನಾವು ಆರೋಗ್ಯದ ಮೇಲೆ ಭಾಳ ಜನ ಗಮನ ಕೊಡಲ್ಲ. ಹಿಂದೆ ನಮ್ಮ ಟೈಮ್ಸ್ ಆಫ್ ಇಂಡಿಯಾ ಸತ್ಯನಾರಾಯಣ ಅವರಿದ್ರು, ಅವರಾಗೆ ಸರಿಯಾದ ಸಮಯಕ್ಕೆ ಇತ್ತು. ನಮ್ಮ ವೀರೇಶ್ ಕಟ್ಟೆಮಗಳು ಅವರು ಸಹ ಸರಿಯಾದ ಸಮಯಕ್ಕೆ ಅಂದರೆ ಮಾತ್ರ ಇದು ತಗೊಳ್ಳದೆ ಸಾವನ್ನಪ್ಪಿದ್ದಂತ ನಮ್ಗೆ ಆಮೇಲೆ ಟ್ರೀಟ್ಮೆಂಟ್ ನಂತರ ಗೊತ್ತಾಯಿತು. ಹಾಗೆ ಕೆಲಸದ ಒತ್ತಡ ಇರುತ್ತೆ, ಕೆಲಸದ ಒತ್ತಡ ನಡುವೆ ಯುವಕರು ಎಷ್ಟೇ ಇರ್ಬೋದು, ಆದರೆ ನಾವು ಆರೋಗ್ಯಕ್ಕೂ ನಮ್ಮ ಅಂದರೆ ನಮ್ಮ ಕುಟುಂಬಕ್ಕಾಗಿ ಆದರೂ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸೋಣ. ನಮ್ಮ ಜೀವನವನ್ನು ನಿರ್ಲಕ್ಷಿಸಿದ್ರೆ ಸೇವೆ ಸಲ್ಲಿಸೋದಕ್ಕೂ ನಮಗೆ ಅವಕಾಶ ಇರೋದು. ಹಾಗಾಗಿ ಇದನ್ನು ನಾವು ನೋಡಿದ್ವಿ ವೀರೇಶ್ ಕಟ್ಟೆಮಗಳು ನಮ್ಮ ಸಂತೋಷದ. ಹಾಗಾಗಿ ನಾವೆಲ್ಲರೂ ಆರೋಗ್ಯದ ಮೇಲೆ ಒಂದು ಭಾಗನ ನಾವು ನಮ್ಮ ಆರೋಗ್ಯಕ್ಕಾಗಿ ಮೀಸಲಿಡೋಣ. ಆರೋಗ್ಯ ಇದ್ದರೆ ನಾವು ಬೇರೆ ಯಾವುದಾದ್ರೂ ಸೇವೆಗಳನ್ನ ಸಲ್ಲಿಸ್ಬೋದು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈಗ ವಾರ್ತಾ ಇಲಾಖೆ ಗುರುರಾಜ್ ಅವರು ಒಂದೆರಡು ಮಾತುಗಳನ್ನ ಸಂತೋಷ್ ಅನ್ನೋರು ಹೋಗ್ತಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಅವರಿಗೆ ಆರ್ಥಿಕ ಶಾಂತಿ ಮತ್ತು ಅವರ ಕುಟುಂಬವರಿಗೆ ಧೈರ್ಯವನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ದು ಆಕಸ್ಮಿಕವಾಗಿ ಎಲ್ಲರ ಹತ್ರ ಚೆನ್ನಾಗಿದ್ದ ಟೈಮಲ್ಲಿ ಇಂಥ ಸಾವು ಬರಬಾರ್ದಾಗಿತ್ತು. ನಮ್ಮ ದೇವರಲ್ಲಿ ಆಧಾರ ಇದೆ, ಅವರಿಗೆಲ್ಲರಿಗೂ ಒಳ್ಳೆಯದಾಗಲ್ಲ ಅಂತ ಆರೈಸ್ತಾರೆ. ಕಿತ್ತನು ಒಳ್ಳೆ ಗೆಳೆಯರಾಗಿ ಅಂತಿದ್ದ. ಆಮೇಲೆ ಸರಿಸುಮಾರಾಗಿ ನಮಗೆ ಬಳ್ಳಾರಿಗೆ ಬಂದಾಗಿದ್ದ ಪರಿಚಯ ಅನ್ನೋಕ್ಕಿಂತಲೂ ನಮ್ಮ ಗುಲ್ಬರ್ಗದಲ್ಲಿ ಫಸ್ಟು ಜಾಯ್ನ್ ಆಗಿದ್ದು ಆಫೀಸ್ ಬಾಯ್ ಆಗಿ, ನಮ್ಮ ಸುವರ್ಣ ನ್ಯೂಸಲ್ಲಿ ಒಂದು ಆಫೀಸ್ ಬಾಯ್ ಆಗಿದ್ದರು. ಅವಾಗಿಂದ ಕೂಡ ನಮ್ಮ ಜೊತೆ ಪರಿಚಯ ಇದ್ದ. ನಂಗೆ ಮಾತಾಡ್ದೆಲ್ಲ ಇದ್ದ. ಬಟ್ ಅವನು ಹೇಳ್ತಾರೆ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದು ನಾವೇ ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಅಲ್ಲಿವರೆಗೂ ನಾವೇ ನೋಡ್ಕೊಂಡಂಗೆ ಆಯ್ತದೆ. ಬಟ್ ಬ್ಯಾಡ್ಲಾಕ ಬಟ್ ಒಳ್ಳೆ ಹುಡುಗ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೆಲಸ ಬಗ್ಗೆ ಕಾನ್ಸಂಟ್ರೇಷನ್ ಇತ್ತು. ಇಲ್ಲಿ ಏನೋ ಮಾಡೋಕ್ಕಂತಿದ್ದು. ಈಗ ಗೌಡ ಸರ್ ಹೇಳ್ದಂಗೆ ಕೆಲಸದ ಒತ್ತಡನೋ ಅಥವಾ ಕೆಲಸದ ಜಾಸ್ತಿ ಕಾನ್ಸಂಟ್ರೇಷನೋ ಮಾತು ಗೊತ್ತಿಲ್ಲ. ಅವ್ನಿಗೆ ಆಲ್ರೆಡಿ ಮೊದಲೇ ಸ್ವಲ್ಪ ಡಿಸೀಸ್ ಇತ್ತಂತೆ. ಇವಾಗ ಫಾದರ್ ಬಂದಾಗ ನಾವು ಮಾತಾಡಿದಾಗ ಹೇಳಿದ್ವಿ ಅವ್ನಿಗೆ ಮೊದಲಿಂದನೂ ಸ್ವಲ್ಪ ಬ್ರೈನಲ್ಲಿ ಪ್ರಾಬ್ಲಮ್ ಇತ್ತು ಅಂತೇಳಿ. ಅದು ಇದ್ದಿದ್ದ ವಿಷಯ ಯಾರ ಮುಂದೆ ಹೇಳಿಲ್ಲ. ಇಲ್ಲಾಂದರೆ ಇಲ್ಲಿನೂ ಬೇರೆ ಬೇರೆ ಡಾಕ್ಟರ್ಸ್ ಇದ್ದರು, ತೋರಿಸ್ಬೋದಾಗಿತ್ತು. ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಿದ್ದೇನೋ ಅನ್ನೋದು ಈ ಒಂದು 15 ದಿನ ಬೆಳವಣಿಗೆ ನಮಗೆ ಗೊತ್ತಾಗಿದ್ದೇನೆ ಅಂದರೆ ಅಷ್ಟೇ ಇದಾಯ್ತು. ಯಾಕಂದರೆ ಯಾವಾಗೂ ಏನು ಅಲರ್ಟ್ ಎಸ್ಪೆಷಲಿ ಇನ್ನೂ ದಾನಿ ಕ್ಯಾಮ್ರಾ ಇದ್ದಾಗ ಇನ್ನೂ ಜಾಸ್ತಿ ನಾವು ನಮ್ಮ ಜೊತೆ ಇದ್ವಿ. ದಾನಿ ನಾವು ಜೊತೆಗೆ ಹೋಗ್ಬೇಕಾದಾಗ ಅವ್ನು ನಮ್ಮ ಜೊತೆ ಯಾವಾಗ ಇರ್ತಾರೆ. ಯಾವಾಗ ಒಂದು ದಿವಸನೂ ಆರೋಗ್ಯದ ಬಗ್ಗೆ ಅಂತೂ ಯಾವಾಗೂ ಹೇಳಿಲ್ಲ. ಬಟ್ ಅದಾದ್ಮೇಲೆ ಈಗಲೂ ದಿನ ವಾರ್ತಾಲಿಕೆ ಬರ್ತಿದ್ದಾಗ ಈ ಸಮಸ್ಯೆ ಅಂತ ಎಲ್ಲೂ ಬಂದಿಲ್ಲ. ಬಟ್ ಅವತ್ತು ರಾತ್ರಿ ಎಕ್ದಮ್ ಯಾಕೆ ಹಂಗಾಯಿತು ಇದೆ ಅಂತ ಗೊತ್ತಿಲ್ಲ. ಬಟ್ ಅವ್ರ ತಂದೆ ತಾಯಿ ಬಂದಾಗೆ ನಮಗೆ ಅವ್ನಿಗೆ ಮೊದಲಿಂದನೂ ಬ್ರೈನಲ್ಲಿ ಸಮಸ್ಯೆ ಇತ್ತು. ಆಲ್ರೆಡಿ ಇದರಂಗೆ ಒಂದು 2 ಸರ್ತಿನೂ ಆಗಿತ್ತು ಅಂತ ಅವಾಗೇ ಗೊತ್ತಾಗಿದ್ದು. ಬಟ್ ಎಲ್ಲ ವಿಷಯ ಡಾಕ್ಟ್ರು ಹೇಳಿದ್ರು ಒಂದು ಆಪರೇಷನ್ ಮಾಡಿದ್ರೆ ಸೇವ್ ಆಗ್ತಂತೆ. ಬಟ್ ಅಷ್ಟು ದೇವರ ಟೈಮ್ ಕೊಡಲಿಲ್ಲ ಗೊತ್ತಿಲ್ಲ. ಬಟ್ ಒಂದು ನನಗನ್ನಿಸ್ಮಟ್ಟಿಗೆ ಬಳ್ಳಾರಿ ಮೀಡಿಯಾ ಸರಿ ಚಿಕ್ಕ ವಯಸ್ಸಿನ ಒಬ್ಬ ವಿಡಿಯೋ ಜರ್ನಲಿಸ್ಟ್ ಡೆತ್ ಆದಂಥ ಇದಾಯಿತು.
ಆಗಬಾರ್ದಾಗಿತ್ತು. ಎಲ್ಲ ಒಂದು ಕಡೆ ನಾವು ಒಂದು ಹೋಪಿತ್ತು ವಿಶ್ವನಾಥ್ ಡಾಕ್ಟರ್ ಅಂದರೆ ಈಗ ಆಪ್ರೇಷನ್ ಆದರೂ ಒಂದು 6 ತಿಂಗಳ ಹಬ್ಬ ಅಂದರೆ ಜಾಸ್ತಿ ಕೆಲವರು ಜಾಸ್ತಿ ಟೈಮ್ ಆಗುತ್ತೆ. 2 ವರ್ಷದವರೆಗೂ ರಿಕವರ್ ಆಗ್ಬೋದು ಇದು. ಸ್ವಲ್ಪ ಹೆಂಗಿರೋದ್ರಿಂದ ನಿಮಗೆ ಸ್ಟೆಮಿನಾ ಇದೆ, ಒಂದು 6 ತಿಂಗಳು ರಿಕವರ್ ಆಗ್ಬೋದು. ಬಟ್ ಏಜ್ ಆದ್ರೆ ಒಂದು 2 ವರ್ಷ ರಿಕವರ್ ಆಗ್ತದೆ. ನಮಗೊಂದು ಹೋಪಿತ್ತು ಎಲ್ಲ ಒಂದು ಕಡೆ 6 ತಿಂಗಳ ವರ್ಷಕ್ಕೆ ರಿಕವರಿ ಆಗ್ತದೆ ಅಂತಿತ್ತು. ಬಟ್ ಯಾಕೆ ದೇವರು ನಾವು ಒಪ್ಪಿಲ್ಲ ಅಂತ ಅನಿಸುತ್ತೆ. ಬಟ್ ಚಿಕ್ಕ ಮಗು ಅವ್ರ ಹೆಂಡತಿ ನಮಗೂ ಭಾಳ ಬೇಜಾರಾಯ್ತು. ಹುಡುಗಿನ ಚಿಕ್ಕ ಹುಡುಗಿ, ಒಂದು 8-9 ತಿಂಗಳು ಮಗು ಇಷ್ಟೇ ಇತ್ತು. ಬದುಕು ಬಾಳಕ್ಕಾದನು ಬಾಳ್ಲೆಕ್ಕ. ಈಗ ಅದಕ್ಕೆ ಗೌಡ್ರು ಹೇಳಿದಂಗೆ ಪ್ರತಿಯೊಬ್ಬರು ಕೂಡ ನಮ್ಮ ಆರೋಗ್ಯಗಳೇ ಆಫೀಸು ಒತ್ತಡ, ಹೊರಗಡೆ ಪ್ರೆಸರು, ಜಾಹೀರಾತು, ಇನ್ನೊಂದು ಒತ್ತಡ ಇದ್ದೇ ಇರ್ತವೆ. ಅದೆಲ್ಲದರ ಹೊರತಾಗಿ ನಮ್ಮದೇ ಆದಂಥ ಬದುಕು, ನಮ್ಮದೇ ಆದಂಥ ಕುಟುಂಬ, ನಮ್ಮದೇ ಆದ ಹೆಂಡತಿ ಮಕ್ಕಳು ಇರ್ತಾರೆ. ನಮ್ಮ ಆರೋಗ್ಯ ಇದ್ದರೆ ಅವರೆಲ್ಲರೂ ನಾವು ನೋಡ್ಕೋದು. ಇಲ್ಲಾಂದ್ರೆ ಏನಿಲ್ಲ, ಯಾರೋ ಹಿಂಗೆ ನಾವು ಮಾಡ್ತೀವಿ ಒಂದು ಶ್ರದ್ಧೆ ಸಭೆ, ಯಾರೋ ನಮಸ್ಕಾರ ಒಳ್ಳೆ ಹುಡುಗ ಅಂತ ಹೇಳ್ತಾರೆ ಬಿಟ್ಟರೆ ನಮ್ಮ ಕುಟುಂಬನ ನಾವೇ ಸಂರಕ್ಷಣೆ ಮಾಡಿರ್ಬೇಕು. ಅಟ್ಲೀಸ್ಟ್ ನಾವು ಏನಾದರೂ ಒಂದು ತಹಬದಿ ತಂದಿಟ್ಟರೆ ಇಂಥವೇನಾದಾಗ ಓಕೆ, ಇಲ್ಲಾಂದರೆ ಇಷ್ಟಕ್ಕೆ ಸೀಮಿತ ಆಗೋದಾಗ ಆಗುತ್ತೆ. ಹೀಗಾಗಿ ಸಂತೋಷ ಅಥವಾ ವೀರೇಶ್ ಕಟ್ಟೆ ಮಾಡುತ್ತೆ, ಯಾವುದೋ ಸಣ್ಣ ಪುಟ್ಟ ತಪ್ಪು ನಾವು ಮಾಡಿದೆ, ನಮ್ಮ ಆರೋಗ್ಯ ಕಡೆ ಒಳ್ಳೆಯ ಜಾಗ್ರತೆ ವಹಿಸಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಸಂತೋಷ ಅವರ ಆತ್ಮಕ್ಕೆ ಮತ್ತು ಅವ್ರ ಕುಟುಂಬಕ್ಕೆ ಒಂದು ನೋವು ಬರೆದಂಥ ಶಕ್ತಿ ಕೊಡಲಿ, ಸಂತೋಷ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂತ ಹೇಳ್ತೀನಿ. ನನ್ನ ಹತ್ರ ಮಾತಾಡಿದ್ದು ತೀರಾ ಕಡಿಮೆ, ಆರಾಮ್ ಅಷ್ಟೇ ಅಂತ ಇದ್ದೆ. ಒಂದು ಸಲ ಒಂದು 5 ನಿಮಿಷ ನನ್ನ ಹತ್ರ ಟೈಮ್ ಕಳೆದು ಶಬರಿ ಹೋಟ್ಲ ಹತ್ರ ನನ್ನ ತಾಯಿಗೆ ಟಿಫನ್ ತರಲಿಕ್ಕೆ ಹೋಗಿದ್ದೆ. ರಾತ್ರಿ 9 ಗಂಟೆ ಆಗಿತ್ತು. ನನಗೆ ನನ್ನ ಏರಿಯಾದಿಂದ ಅಲ್ಲಿಗೆ ಬಂದಾಗ ಏನು ಸರ್ ಇಷ್ಟು ದೂರ ಬಂದಿದೆ ಅಂತ, ಸ್ವಲ್ಪ ಅಮ್ಮನಿಗೆ ಇಡ್ಲಿ ತರಕ್ಕೆ ಬಂದಿದ್ದೀನಿ. ಅಷ್ಟು ದೂರದಿಂದ SP ಸರ್ಕಲ್ಲು ಅಂಬಾಯಿಂದ ಬಂದಿದೆ ಸರ್. ಜೊತೆಗೆ ಹೆಂಡ್ತಿ ಮಗ ಇತ್ತು. ಹೆಂಡ್ತಿಗೆ ಪರಿಚಯ ಮಾಡಿಕೊಟ್ಟ ನನಗೆ. ತಾಯಿನ ನೋಡ್ಕೊಳ್ಳೋದಂದರೆ ಇವ್ರನ್ನ ನೋಡಿ ನಾವು ತಿಳ್ಕೊಬೇಕು ಅಂತಂದರೆ, ನಾನು ಇಬ್ಬರು ಗಂಡ ಹೆಂಡ್ತೀನಿ ಇಬ್ಬರು ಮನೆಗೆ ಬರ್ರಿ, ಒಂದು ಸಲ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತಂದರೆ ಆಯ್ತು ಸರ್ ಬರ್ತೀರ ಅಂತ ಶೀಘ್ರದಲ್ಲೇ. ಆದರೆ ವಿಧಿ ಇವತ್ತು ಆತನನ್ನು ನಾವು ನಮ್ಮ ಜೊತೆಗೆ ಇಲ್ಲದೇ ಇರೋ ರೀತಿಯಲ್ಲಿ ಮಾಡಿತು. ತುಂಬ ದುಃಖ. ಹುಡುಗನಿಗೊಂದು ದೊಡ್ಡ ಕನಸಿತ್ತು, ನಾನು ನಿಮ್ಮಂಗೆ ಅಪ್ಪ ಅಮ್ಮನ ನೋಡ್ಕೋಬೇಕು ಸರ್, ನನಗೂ ಆಸೆ ಇದೆ, ಬಡತನ ಇದೆ ನಮ್ಮದು ಅಂದಾಗ ನಿಜವಾಗಿ ನಾನು ಹೇಳಿದೆ, ನೋಡಪ್ಪ ಇದು ಎಲ್ಲ ಒಂದು ಕಟ್ಟಿಟ್ಟ ಬುತ್ತಿ, ಇದು ನಾವು ನೋಡ್ಕೊಳ್ಳೇಬೇಕು ಅಂದಾಗ, ಇಲ್ಲ ಸರ್ ನಾವು ನೋಡ್ಕೊತೀವಿ ಅಂತಂದ್ರೆ ಪಾಪ ಇವತ್ತು ಆ ಹೆಂಡತಿ ಮತ್ತು ಮಗುನ ಬಿಟ್ಟು ಹೋದ, ತಂದೆ ತಾಯಿನೂ ಬಿಟ್ಟು ಹೋದ, ಆ ಕನಸು ಹಂಗೆ ಉಳಿತು. ನೋವಾಗ್ತದೆ. ಆ ಹುಡುಗ ಸತ್ತಾಗ ಅಥವಾ ಆ ಹುಡುಗ ಸಂತೋಷ ಗಾಡಿ ತೊಗೊಂಡು ಮುಖಕ್ಕೆ ಹೋಗಿದ್ದಾನಂತ ರಿಪೋರ್ಟರ್ ಅವತ್ತು ನಮಗೆ ವೆಬ್ಸೈಟಲ್ಲಿ ಹೇಳಿದಾಗ ಏನೋ ಇದು ವಿಶೇಷ ಇದೆ. ಯಾಕೆಂದರೆ ಆ ಒಂದು ಬ್ಲಡ್ ಕ್ಲಾಟ್ ಆದಾಗ ಮನುಷ್ಯ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ. ನನಗಿರೋ ಮೆಡಿಕಲ್ ನಾಲೆಡ್ಜ್ ಪ್ರಕಾರ ಏನೋ ಸಮಥಿಂಗ್ ನಡೆದಿದೆ ಅಲ್ಲಿ. ಅದ್ರ ಬಗ್ಗೆ ನಾವೆಲ್ಲ ಪತ್ರಕರ್ತರು ಅಂದರೆ ಅದರ ಸಾಧ್ಯತೆ ನಾವೆಲ್ಲ ಎಚ್ಚೆತ್ಕೋಬೇಕು. ನಮ್ಮ ಆರೋಗ್ಯ, ನಮ್ಮ ವೃತ್ತಿಯ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡುವಾಗ ಯಾವಾಗ ಸಂತೋಷ ತೀರ್ಕೊಂಡು ಹೋದಾಗ, ಕೋಮಕ್ಕೆ ಹೋಗಿದ್ದಾನೆ ತೀರ್ಕೊಂಡು ಹೋದ ಅಂದಾಗೂ ಸಹಿತ ನಾನು 2 ಡಾಕ್ಟರ್ಗಳ ಹತ್ರ, ನ್ಯೂರಾಲಜಿಸ್ಟ್ಗಳ ಹತ್ರ ಮಾತಾಡಿದೆ. ಬ್ಲಡ್ ಕ್ಲಾಟ್ ಅಂತ ಒಂದು ಸಲ ಆದಮೇಲೆ ಮನುಷ್ಯ ಮೂವ್ ಆಗೋದು ಕಷ್ಟ ಆಗುತ್ತೆ. ಅದನ್ನ ಹೆಂಗೆ 15-16 ಕಿಲೋಮೀಟರ್ ದೂರ ಇರೋ ಕಾರೈಕಲ್ ಹೋದಂಬಂದರೆ ನಮಗೂ ಯಕ್ಷ ಪ್ರಶ್ನೆ ಇದೆ, ಮೆಡಿಕಲ್ ಇಂಜಿನಿಯರಿಂಗ್ ಕಾಣ್ತಾ ಇದೆ, ಏನೋ ನಡೆದಿದೆ ಅನ್ನೋ ಸ್ವಲ್ಪ ತಿಳ್ಕೊಳ್ರಿ ಎಂಬುದನ್ನು ಡಾಕ್ಟರ್ಗಳು ಹೇಳಿದರು. ಬಟ್ ಅವತ್ತಿನ ಘಟನೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆಮೇಲೆ ರಿಪೋರ್ಟ್ಗೂ ನಾನು 2 ಸಲ ಮಾತಾಡಿದೆ, ರಿಸೀವ್ ಮಾಡಲು ಬಹುಶಃ ಬಿಸಿಯಲ್ಲಿತ್ತು. ಸೊ ಈ ಥರ ಘಟನೆಗಳು ನಡೆದಾಗ ನಾವೆಲ್ಲರೂ ಒಟ್ಟಾಗಿ ನಿಂತ್ಕೋಬೇಕು ಆ ಕುಟುಂಬದ ಜೊತೆಗೆ. ಸೊ ನಾವು ಬಹುಶಃ ಇವತ್ತು ನಾವೆಲ್ಲರೂ ಸೇರೋದು ನೋಡಿದ್ರೆ ಆತನ ಒಳ್ಳೆತನಕ್ಕೆ ನಾವೆಲ್ಲರೂ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಅನಿಸ್ತಾ ಇದೆ ನನ್ನ ವೈಯಕ್ತಿಕವಾಗಿ. ಆತನ ಆತ್ಮಕ್ಕೆ ಶಾಂತಿ ಸಿಗಲಿ, ಆತನ ಕುಟುಂಬಕ್ಕೆ ಭಗವಂತ ಆತ್ಮಸ್ಥೈರ್ಯ ನೀಡಿ ಹೊಸ ಬದುಕನ್ನು ಕಟ್ಟಲಿ ಅಂತ ಒಂದು ವಿನಯತೆ, ಒಂದು ವಿನಮ್ರತೆಗೆ ಮತ್ತೊಂದು ಹೆಸರಾದರೆ ಸಂತೋಷ ಅಂತ ಹೇಳ್ಬೋದು. ಯಾಕಂದರೆ ಕಣ್ ತಕ್ಷಣ ಸರ್ ನಮಸ್ಕಾರ ಅಂತ ತಲೆ ತಗ್ಸಿ ಎದೆ ಮೂಲಕ ಇಟ್ಕೊಂಡು ಸ್ವೀಟಾಗಿ ಹೇಳೋದು. ನಮಗೊಂದು ಆತ ನಮಸ್ಕಾರ ಅಂತ ನನಗೇನು ಬೇಕಿರಲಿಲ್ಲ, ನಮಗೂ ನಮಸ್ಕಾರ ಅಂತ ನಾವು ದೊಡ್ಡದಾಗ್ತಿರಪ್ಪ. ಬಟ್ ಅವರಲ್ಲಿರ್ತಕ್ಕಂಥ ವಿನಯತೆ ಇರ್ತಲ್ಲ, ಇಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಅದೇ ಒಂದು ಉದಾಹರಣೆ ಅನಿಸುತ್ತೆ. ಮನುಷ್ಯನಿಗೆ ಮೊದಲು ವಿನಯತೆ ಮತ್ತು ಮಾನವೀಯತೆ ಮೇನ್ ಮುಖ್ಯ. ಅದರಲ್ಲೂ ಸಂತೋಷ ಇಂಥ ಒಂದು ಚಿಕ್ಕ ವಯಸ್ಸಲ್ಲೇ ತೀರ್ಕೊಳ್ತಾನೆ ಅಂತಂದರೆ ಅದು ಭಾಳಷ್ಟು ನೋವು ಕೊಡುವಂಥ ವಿಷಯ. ಯಾಕಂದರೆ ಇನ್ನು ಚಿಕ್ಕ ಹುಡುಗ ನಮ್ಮ ಎದುರಿಗೆ ಹೇಳಬೇಕು ಅಂದರೆ ಚಿಕ್ಕ ಹುಡುಗ ಬಟ್ ಅವನಲ್ಲಿ ಅಂಥ ದೊಡ್ಡ ಕಾಯಿಲೆ ಇತ್ತು ಅಂತಂದರೆ ಅದು ಹಣೆ ಬರಹನೋ ದೇವ್ರ ಆಟನೋ ಹೇಳೋಕ್ಕಾಗಲ್ಲ. ಬಟ್ ಆದರೂ ಇರೋಷ್ಟು ದಿನ ಎಲ್ಲರ ಜೊತೆಗೆ ಸಂತೋಷವಾಗಿರೋಣ, ನಕ್ಕತ್ತಿರೋಣ, ಸಹಾಯ ಮಾಡೋಣ. ಇದ್ರ ಜೊತೆಗೆ ಸಂತೋಷ ಅವರ ಕುಟುಂಬಕ್ಕೆ ದುಃಖ ಸಹಿಸುವ ಶಕ್ತಿ ಪರಮಾತ್ಮ ಕೊಡಲಿ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ. ಎಷ್ಟು ಪ್ರೀತಿಯ ಒಡನಾಡಿ ಇಟ್ಕೊಂಡಿದ್ರು ಅಂಬಕ್ಕೆ ಈ ನಮ್ಮ ಶ್ರದ್ಧಾಂಜಲಿ ಸಭೆನೇ ಸಾಕ್ಷಿ. ಅವರ ಕುಟುಂಬದ ವಿಷಯ ಅವೆಲ್ಲ ನನಗೆ ಗೊತ್ತಿಲ್ಲ ಅಂದ್ರೂ ವೈಯಕ್ತಿಕವಾಗಿ ಸಂತೋಷ ಭಾಳ ಹತ್ತಿರದವನಾಗಿದ್ದ. ನಮಗೆ ನಮ್ಮ ಮನೆಗೂ ಬಂದಿದ್ದ. ಸಂತೋಷದ ಯಾಕೆ ಅಷ್ಟು ಆತ್ಮಹತ್ಯೆಯಿಂದ ನಾನು ನೆನೆಸ್ಕೋಬೇಕಾಗ್ತದೆ, ಮರೆಯೋಕ್ಕಾಗೋದಲ್ಲ ಅಂತಂದರೆ ಆ
ಫಸ್ಟ್ ನ್ಯೂಸ್ನಲ್ಲಿ ಕ್ಯಾಮ್ರಾಮನ್ ಆಗಿ ಅವಾಗ ನಮ್ಮ ಯಾರು ಶ್ರೀಕಾಂತ್ ಕೊಪ್ಪಳ ಅವರು ರಿಪೋರ್ಟರ್ ಆಗಿದ್ದರು ಫಸ್ಟ್ ನ್ಯೂಸ್. ಅವಾಗ ಇವರು ಕ್ಯಾಮ್ರಾಮನ್ ಇದ್ದರು. ನಾನು ಅವಾಗ ಒಂದೇನೋ ಕ್ಲಿಪ್ ಬೇಕು ಅಂತೇಳಿ ಅಂದಾಳಿಗೆ ಬಂದು ನಮ್ಮ ಹಳೆ ಮನೆ, ನಾವು ನಮ್ಮ ಒಡನಾಟ, ನಮ್ಮ ಸಂಪರ್ಕ, ಕಲಾವಿದನಾಗಿದ್ದು ಜನರ ಅಭಿಪ್ರಾಯಗಳು ಅದೆಲ್ಲ ಶೇಖರಣೆ ಮಾಡಿ ನನಗೆ ಕೊಟ್ಟಿದ್ದೆ. ಅದು ಎಷ್ಟೋ ಸಲ ನೋಡಿದಾಗೆಲ್ಲ ಅವ್ನು ನೆನಪಾಗ್ತಿದ್ದ. ಇವಾಗ ನೆನಪು ಸ್ಥಿರಸ್ಥಾಯಿ ಅದನ್ನು ಮಾಡಿದೆ. ಏನೇ ಇರಲಿ ವೈಯಕ್ತಿಕವಾಗಿ ಅವನು ಎಲ್ಲರ ಜೊತೆ ಒಡನಾಟ ಇದ್ದೆ. ಯಾರು ಅವನ ಬಗ್ಗೆ ಕೆಟ್ಟ ಅಭಿಪ್ರಾಯ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲರ ಕಂಡು ಪ್ರೀತಿಯನ್ನು ಮಾತಾಡಿಸ್ತು ವಿನಯತೆಯಿಂದ ಇರೋದೇ ಅವನ ಚಟುವಟಿಕೆಗಳಲ್ಲಿ ಒಂದಾಗಿತ್ತು. ಇಂಥ ದುರ್ಘಟನೆ ಆಗಬಾರ್ದಾಗಿತ್ತು. ದುಃಖವನ್ನು ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ, ಅವನ ಆತ್ಮಕ್ಕೆ ಶಾಂತಿ ಸಿಗಲು ಅಂತೇಳಿ ನಾನು ತುಂಬ ಒಳ್ಳೆ ಪರಿಚಯ ಆಗಿ ನಮ್ದು ಯಾವತ್ತು ಟಾಮಂಜರಿ ಜಗಳ ಆಗ್ತಾ ಇತ್ತು. ಅವರು ಸ್ಟೇಟಸಲ್ಲಿ ಏನೋ ಆಗ್ತಾ ಇದ್ರು, ನಾನು ಅದಕ್ಕೆ ಕೌಂಟ್ರ್ ಕೊಡ್ತಿದ್ದೆ. ಅವ್ರು ನಾನು ಆಗ್ತಿದ್ರು, ಅವ್ರು ನನಗೆ ಕೌಂಟ್ರ್ ಕೊಡ್ತಿದ್ರು. ವಾಟ್ ಎವರ್ ಇಟ್ ಮೇ ಬಿ, ಬಟ್ ಆಲ್ವೇಸ್ ಒಂಥರ ಅವ್ರು ಮಾತಾಡೋ ಕನ್ನಡ ತುಂಬ ಸ್ಪೀಡಾಗಿರ್ತಿತ್ತು. ನಮಗಷ್ಟು ಬೇಗ ಅರ್ಥ ಆಗ್ತಿಲ್ಲ. ಅದೊಂದು ನಾನು ಹಾಸ್ಯ ಮಾಡ್ತಿದ್ದೆ ಅವ್ರಿಗೆ. ಅವತ್ತು ಸಂಡೇ ಬೆಳಗ್ಗೆ ಟಿಫಿನ್ ಮಾಡ್ತಾಯಿದ್ದೆ. ಆಲ್ ಆಫ್ ಸಡನ್ ಗ್ರೂಪಲ್ಲಿ ಸಾರು ಹಾಕ್ತಿದ್ರು. ನನಗೊಂದು 5 minutes ಆಗ್ಬಿಡ್ತು. ಏನು ಹಿಂಗಾಯಿತು, ಇಟ್ಸ್ ವೆರಿ ಹತ್ರದವ್ರು ತುಂಬ. ಆ್ಯಂಡ್ ಯಾವತ್ತು ಫುಲ್ ಎನರ್ಜೆಟಿಕ್. ಯಾವತ್ತು ನಾನಂತೂ ಫೀಲ್ಡಲ್ಲಿ ಡಲ್ ಇದ್ದಿದ್ದು ನಾನು ನೋಡೇ ಇಲ್ಲ. ಇವತ್ತು ಚಾಕ್ 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 ಅಂತ ಕೆಲಸ ಮಾಡ್ತಿದ್ದ. ಆ್ಯಂಡ್ ಇಟ್ಸ್ ಓಕೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಸರ್ ಅಂತ ಕೆಲವು ಟೈಮಲ್ಲಿ ನಮಗೂ ಏನೋ ನನಗೇನೋ ಇಂಟ್ರೆಸ್ಟ್ ಇಲ್ಲದೇನೋ ಅಂತನೋ ಇಲ್ಲಂದರೆ ನಮ್ಗೆ ಯಾಕಷ್ಟು ಗೌರವ ಕೊಡ್ತಾನೆ ಅನ್ನೋ ಗೊಂದಲ ನಮಗೂ ಇರ್ತಿತ್ತು. ಆದರೆ ಒಳ್ಳೆಯ ಸರಳದಾಗ ಒಳ್ಳೆಯ ವಿನಯವಂತ, ಎಲ್ಲವನ್ನೂ ಯಾವುದನ್ನು ಸೀರಿಯಸ್ಸಾಗಿ ತೊಗೊಳ್ತಿಲ್ಲ. ಆದರೆ ಅಷ್ಟು ಬೇಗ ಅವರಿಗೆ ಈ ಸಾವು ಬಂದಿರೋದು ನ್ಯಾಯನೂ ಅಲ್ಲ. ಆದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಕುಟುಂಬಕ್ಕೆ ಆ ದುಃಖನ ಭರಿಸೋ ಶಕ್ತಿ ಇರಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಶ್ರದ್ಧಾಂಜಲಿ ಸಭೆಗೆ ಎಲ್ಲ ತಮ್ಮ ಬಿಡುವಿನ ಬ್ಯುಸಿ ಶೆಡ್ಯೂಲಲ್ಲೂ ಕಾರ್ಯಕ್ರಮ ಬಂದಿದೆ. ಎಲ್ಲ ಹಿರಿಯರಿಗೂ, ಈ ಸಹಕಾರಿಗಳು, ಎಲ್ಲ ಸಹೋದ್ಯೋಗಿಗಳಿಗೂ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಈ ಶ್ರದ್ಧಾಂಜಲಿ ಸಭೆ ನಮಗೆ ಮುಕ್ತಾಯಗೊಳಿಸಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.